ನನಗೆ ಮತ್ತೊಬ್ಬರ ಜ್ಯೂಸ್ ಕೊಡಿಸ್ಬಿಟ್ಟು ನನಗೆ ಅತ್ಯಾಚಾರ ಮಾಡ್ದ. ಇನ್ನೊಮ್ಮೆ ಹೇಳ್ತಾಳೆ, ನಾವು ಮುಂದಿನ ಜೀವನದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಣ, ನಿರ್ಧಾರಕ್ಕೆ ಬರೋಣ ಬಾ ಅಂತ ರೂಮ್ ಕರ್ಕೊಂಡು ಹೋದ. ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಪ್ರೈಮ್ ವಾಯ್ಸ್ ಸ್ಪೆಷಲ್ ಎಪಿಸೋಡ್. ಸರ್, ಇವತ್ತಿನ ದಿನಗಳಲ್ಲಿ ಈ ಪೋಕ್ಸೋ ಕೇಸಸ್, ದೇರ್ ಆರ್ ಮೆನಿ ಫಾಲ್ಸ್ ಪೋಕ್ಸೋ ಕೇಸಸ್ ಬರ್ತಾ ಇದೆ. ಮತ್ತೆ ದ ರೇಟ್ ನೋಡಿದ್ರೆ, ಪೋಕ್ಸೋ ಕೇಸಸ್ ರೇಟ್ ನೋಡಿದಾಗ ದ ಅಕ್ವಿಟಲ್ ರೇಟ್ ಹೈ ಆಗ್ತಾ ಇದೆ, ಕನ್ವಿಕ್ಷನ್ ರೇಟ್ ಲೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಈ ಪಬ್ಲಿಕ್ ಸುಮಾರು ಜನಕ್ಕೆ ಇವೆಲ್ಲ ಒಂದು ಗೊಂದಲ ಇದೆ. ಯಾಕಂದ್ರೆ ಮೈನರ್ ಮೇಲೆ ಆಗಿರುವಂತ ಒಂದು ಸೆಕ್ಷುಯಲ್ ಅಸಾಲ್ಟ್ ಪೊಲೀಸರು ತನಿಖೆ ಮಾಡಿ ಅದನ್ನ ಅವ್ರು ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಂದಾಗ ಜನರು ಸಾಮಾನ್ಯವಾಗಿ ದ ಪ್ರಾಸಿಕ್ಯೂಷನ್ಸ್ ಮೇಲೆ ಆದಂತ ಒಂದು ನಂಬಿಕೆ ಕಳ್ಕೊಂತ ಇದ್ದಾರೆ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಆತರ ಅಂತೇನಿಲ್ಲ. ಈಗ ನಿಜಾಂಶ ಇದೆ, ಒಂದು ಘಟನೆ ನಡೆದಿದೆ ಅಂತಂದ್ರೆ ಅದು ಸತ್ಯಾಸತ್ಯತೆಗಳು ಆಟೋಮೆಟಿಕ್ಲಿ ಹೊರಗಡೆ ಬಂದೇ ಬರ್ತದೆ. ಅದನ್ನ ಒಬ್ಬ ತನಿಖಾಧಿಕಾರಿಯಾಗಿ ಅವ್ರು ಯಾವ ರೀತಿ ಅದನ್ನ ತನಿಖೆ ಮಾಡ್ತಾರೆ, ಅದ್ರ ಸಾಕ್ಷ್ಯಾಧಾರಗಳನ್ನ ಯಾವ ತರ ಶೇಖರಣೆ ಮಾಡ್ತಾರೆ, ಪುರಾವೆಗಳು ಯಾವ ತರ ಅದಕ್ಕೆ ಜೋಡಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಕೇಸ್ ನಿಂತಿರುತ್ತೆ. ಅವ್ರು ನೀಟಾಗಿ ಯಾವ ತರ ಮಾಡ್ಕೊಂಡು ಬಂದ್ರೆ ಅದು ಯಾವುದೇ ಕಾರಣಕ್ಕೂ ಅದರಲ್ಲಿ ಎಲ್ಲಿ ಕೇಸನ್ನ ತಪ್ಪಿಸ್ಕೊಳಕ್ ಬರಲ್ಲ, ಆರೋಪಿ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಓಕೆ, ಈಗ ನಮ್ಮ ವೀಕ್ಷಕರಿಗೆ, ನೋಡೋರಿಗೆ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಯಾವ ತರ ಫೇಕ್ ಪೋಕ್ಸೋ ಕೇಸಸ್ ಫ್ರೇಮ್ ಮಾಡ್ತಾರೆ, ಅಥವಾ ಪ್ರಾಸಿಕ್ಯೂಷನ್ ಫೇಲಿಯರ್ ಅಥವಾ ಇನ್ವೆಸ್ಟಿಗೇಷನ್ ಐಒ ಫೇಲಿಯರ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಒಂದು ಉದಾಹರಣೆ, ಯಾವುದೋ ಒಂದು ಎಕ್ಸಾಂಪಲ್ ಕೊಡಿ. ಈಗ ಆತರ ಅಂತಂದಾಗ ಸುಮಾರು ಕೇಸಸ್ ದಿನ ಬೆಂಗಳೂರಲ್ಲಿ ತಾವು ನೋಡಿರ್ತಾರೆ, ದಿನ ಬೆಳಿಗ್ಗೆ ಸಂಜೆವರೆಗೆ ನಡೀತಾನೆ ಇರ್ತವೆ, ಕೇಸಸ್ ಬಿಡುಗಡೆ ಆಗ್ತಿರ್ತವೆ, ಕನ್ವಿಕ್ಷನ್ ಆಗ್ತಿರ್ತವೆ, ಎಲ್ಲಾನು ಆಗ್ತಿರ್ತವೆ. ಈ ತರ ಬಂದಾಗ ಒಂದು ನಮ್ಮ ಕಚೇರಿಯಲ್ಲಿ ನಡೆದಂತ ಒಂದು ನಾನೇ ಟ್ರಯಲ್ ಮಾಡಿದಂತ ಒಂದು ಕೇಸ್ ಬಗ್ಗೆ ತಮಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಸಲ 2023ರಲ್ಲಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಒಂದು ಮದುವೆ ಮಾಡ್ಕೊಂಡಿರ್ತಾನೆ. ಮದುವೆ ಮಾಡ್ಕೊಂಡು ರಾತ್ರಿ ಎಲ್ಲ ಸಂಭ್ರಮಾಚರಣೆ ಮುಗಿಸಿ ರಾತ್ರಿ ಲೇಟ್ ಆಗಿ ಮಲಗಿದಾಗ ಅಚಾನಕ್ ಆಗಿ ರಾತ್ರಿ 4-5 ಗಂಟೆಗೆ ಯಾರೋ ಒಂದು 5 ಜನ ಬಂದು ಈ ತರ ಹುಡುಗ ಯಾರು ಅಂತ ಕೇಳ್ಕೊಂಡು ಸಡನ್ ಆಗಿ ಬಂದು ಇದ್ ಮಾಡ್ತಾರೆ. ಅಲ್ಲಿದ್ದವ್ರಿಗೆಲ್ಲ ಗಾಬರಿ ಆಗುತ್ತೆ. ಎಲ್ಲರೂ ಒಂದೇ ಕಡೆ ಇದ್ದಂಥವ್ರು, ಸುಮಾರು ಜನ ಸಂಬಂಧಿಕರವರೆಲ್ಲ ಬಂದಿರ್ತಾರೆ. ಏನ್ ವಿಷಯ ಅಂತ ಕೇಳಿದಾಗ ಅವ್ರು ಯಾರಿಗೂ ಏನು ವಿಚಾರ ಹೇಳಕ್ ಹೋಗಲ್ಲ. ಫಸ್ಟ್ ಆ ಹುಡುಗ ಎಲ್ಲಿ ಅಂತ ಕೇಳ್ತಾರೆ. ಆ ಹುಡುಗ ಎಲ್ಲಿ ಅಂತ ಕೇಳ್ಕೊಳಕ್ ಬಂದಾಗ ಕೆಲವ್ರು ಹೇಳ್ತಾ ಹೋಗುದು ಇಲ್ಲಿದ್ದಾನೆ, ಏನ್ ವಿಷಯ ಅಂದಾಗ ಆರೋಪಿ ಮದುವೆ ಗಂಡು ಆ ಹುಡುಗಂಗೆ ಮದುವೆ ಆಗಿರುತ್ತೆ. ಮದುವೆ ಗಂಡು ಅವತ್ತು ಇದರಲ್ಲಿ ಸಂಭ್ರಮಾಚರಣೆ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಅದೇ ಹುಡುಗನ ಹೆಸರು ಹೇಳ್ಕೊಂಡು ಅವ್ರು ಬಂದಿರ್ತಾರೆ, ಮದುವೆ ಗಂಡ ಹೆಸರು ಹೇಳ್ಕೊಂಡು ಬಂದಿರ್ತಾರೆ. ಎಲ್ಲರಿಗೂ ಆಶ್ಚರ್ಯ. ಸಾಮಾನ್ಯವಾಗಿ ನಿನ್ನೆ ಮದುವೆ ಆದಂತ ಹುಡುಗ ಇವತ್ತು ಯಾರೋ ಬೆಂಗಳೂರಿಂದ ಕೇಳ್ಕೊಂಬಂದ್ರು ಅಂದ್ರೆ ಏನ್ ವಿಷಯ ಅಂತ ಗೊತ್ತಿರಲ್ಲ. ಎಲ್ರಿಗೂ ಒಂದು ಆಶ್ಚರ್ಯ, ಏನ್ ವಿಚಾರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಪೊಲೀಸ್ನವರು ಮಧೇಪುರ ಪೊಲೀಸ್ ಠಾಣೆಯಿಂದ ಬಂದಿದ್ದೀವಿ, ನಮ್ಗೆ ಈ ತರ ಹುಡುಗ ಬೇಕು, ಹುಡುಗನ ಮೇಲೆ ಕೇಸ್ ಆಗಿದೆ. ಮಧೇಪುರ ಪೊಲೀಸ್ ಠಾಣೆ ಅಂದ್ರೆ ಈ ವೈಟ್ ಫೀಲ್ಡ್ ಅಲ್ಲಿರುವಂತ ಬೆಂಗಳೂರು ಬೆಂಗಳೂರಲ್ಲಿರುವಂತ ಬೆಂಗಳೂರು ಪೂರ್ವದಲ್ಲಿರುವಂತ ವೈಟ್ ಫೀಲ್ಡ್ ಹತ್ರ ಇರುವಂತ ಮಧೇಪುರ ಪೊಲೀಸ್ ಸ್ಟೇಷನ್. ಅಲ್ಲಿಂದ ಬಂದು ಕೇಳ್ತಾರೆ ಅವ್ರು ಯಾಕೆ ಅಂತ. ಎಲ್ಲರೂ ಇದು ಮಾಡ್ಕೊಂಡು ತೋರಿಸ್ತಾರೆ ಹುಡುಗನ. ಇವ್ರು ಅಚಾನಕ್ ಇದ್ರಲ್ಲಿ ಇದು ಮಾಡ್ಕೊಂಡಾಗ ಪೊಲೀಸರೆಲ್ಲ ಮತ್ತೆ ಬೇರೆ ಏನು ಮಾಡಕ್ ಬರಲ್ಲ ಅಂತೇಳಿ ಹೇಳ್ತಾರೆ. ಅವಾಗ ಇದ್ದಾಗ ಹುಡುಗನ ಹೋಗಿ ಏಕಾಏಕಿ ಫಸ್ಟ್ ಮೊದಲು ಆತನ ಕರ್ಕೊಂಡು ಬರ್ತಾರೆ ಆಚೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಾಗ ಅವ್ರು ಹೇಳೋದಿಲ್ಲ, ಸರಿ ನೀವು ಬನ್ನಿ ನಾಳೆ ಬೆಳಿಗ್ಗೆ ಸ್ಟೇಷನ್ ಹತ್ರ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಜನ ಬಿಡಲ್ಲ. ಏನ್ ವಿಚಾರ ಹೇಳಿ ಅಂತಂದಾಗ ಇವ್ರ ಮೇಲೆ ಒಂದು ಅತ್ಯಾಚಾರದ ಕೇಸ್ ಆಗಿದೆ, ಒಬ್ಬರಿಗೆ ಮೋಸ ಮಾಡಿ ಅತ್ಯಾಚಾರದ ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹುಡುಗನ ಕರ್ಕೊಂಡು ಪೊಲೀಸ್ ಠಾಣೆಗೆ ಬರ್ತಾರೆ. ಬಟ್ ಅದು ಯಾವುದೇ ತರದ ಯೂನಿಫಾರ್ಮ್ ಇಲ್ಲ, ಪೊಲೀಸ್ ಗೌರ್ಮೆಂಟ್ ವೆಹಿಕಲ್ ಯಾವುದೇ ಇಲ್ಲ. ಅದು ಅಲ್ಲಿ ನಮ್ಗೆ ಕೇಸಲ್ಲಿ ಅದೊಂದು ಒಳ್ಳೆ ಲೂಪ್ ಹೋಲ್ಸ್. ಅವರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಯಾವುದೇ ಸಾಕ್ಷಿ ವಿಚಾರಣೆ ಮಾಡ್ಕೊಳ್ಳಲ್ಲ, ಯಾವುದೇ ಮಜರ್ ಮಾಡ್ಕೊಳ್ಳಲ್ಲ, ಅವ್ರನ್ನ ದಸ್ತಗಿರಿದ ಮಾಡಿದ ಬಗ್ಗೆ ಅಲ್ಲಿ ಯಾರಿಗೂ ಒಂದು ರಿಪೋರ್ಟ್ ಕೊಡಲ್ಲ. ಲೋಕಲ್ ಸ್ಟೇಷನ್ ಎಲ್ಲಿ ಯಾರಿಗೂ ಇಂಟಿಮೇಷನ್ ಕೊಟ್ಟಿರಲ್ಲ. ಅವ್ರೇನು ಹೋದ್ರು ನಾವು ಪೊಲೀಸ್ ಅಂತ ಹೇಳಿ ಎಲ್ಲಾ ಕಡೆ ಹೋಗ್ತಾರೆ, ಏನಿದೆ ಮಾಡ್ಕೊಂಡು ಬರ್ತಿರ್ತಾರೆ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ಮೊದಲನೇದಾಗಿ ಅವರೇ ಸರಿಯಾಗಿ ಕಾನೂನು ಪಾಲನೆ ಮಾಡಲ್ಲ. ಅದೇ ಅರ್ಧ ಕೇಸಲ್ಲಿ ನಮಗೆ ಬೆನಿಫಿಟ್ಸ್ ಆಫ್ ಪಾಯಿಂಟ್ಸ್ ಇರ್ತವೆ. ದಿನಾಂಕ ನೀವು 6/2023 ಒಂದು ಡೇಟ್ ಅಲ್ಲಿ ಒಂದು ಹುಡುಗಿ ಸಡನ್ ಆಗಿ ಮಧೇಪುರ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ದೂರು ಕೊಡ್ತಾಳೆ. ಈ ತರ ಹುಡುಗ ನನಗೆ ಸುಮಾರು ದಿವಸದಿಂದ ಈ ತರ ಇದು ಮಾಡಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಇದು ಮಾಡ್ಕೊಳ್ತೀನಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾನೆ, ಈ ತರ ನನಗೆ ಮೋಸ ಆಗಿದೆ ಅಂತೇಳಿ ಆಕೆ ಒಂದು ದೂರು ಕೊಡ್ತಾಳೆ. ಸಡನ್ ಆಗಿ ಅಲ್ಲಿದ್ದಂತ ಠಾಣಾಧಿಕಾರಿ ಮೊದಲನೇದಾಗಿ ಅವರ ದೂರನ್ನು ಸ್ವೀಕರಿಸಿ ಏನು ಕಾನೂನು ಫಾರ್ಮಾಲಿಟೀಸ್ ಮಾಡ್ಬೇಕು, ಪ್ರಥಮ ವರ್ತಮಾನ ವರದಿಯನ್ನು ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊಂಡು ವಿಚಾರಣೆ ಮಾಡಿದಾಗ ಆಕೆ ಹೇಳ್ತಾಳೆ, ನನಗೆ ಆಗಿದ್ದು ಇನ್ಸಿಡೆಂಟ್ 1.5 ವರ್ಷಗಳ ಹಿಂದೆ ಅಂತ. 2023 ಅಲ್ಲಿ ಕಂಪ್ಲೇಂಟ್ ಕೊಡೋದು 1.5 years ಬ್ಯಾಕ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ಗೆ 22 ಜೂನ್ ನಲ್ಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಆಕೆ ಬಂದು 23 ಸೆಪ್ಟೆಂಬರ್ ಅಲ್ಲಿ ದೂರು ಕೊಡ್ತದೆ. ಕೊಟ್ಟ ನಂತರ ಆಕೆ ಏನ್ ಹೇಳ್ತಾಳೆ ದೂರಿನಲ್ಲಿ ಕೊನೆಯದಾಗಿ,
ಈ ತರ ಆರೋಪಿಗೆ ಈಗ ಮದುವೆ ಆಗ್ತಿದೆ, ಇಂಥ ಕಡೆ ಮದುವೆ ಆಗ್ತಿದೆ, ತಾವನ್ನ ಕರ್ಕೊಂಬಂದು ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಕೊಡ್ತದೆ. ಆ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಯಾರಿಗಿದಾಗಿದೆ ಏನಾಗಿದೆ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನನಗೆ ಆಗ 17.5 ವರ್ಷ ಇತ್ತು ಇನ್ಸಿಡೆಂಟ್ ನಡೆದಾಗ. ಎಸ್, ನನಗೆ ಆಗ 17.5 ವರ್ಷ ವಯಸ್ಸಿತ್ತು. ಆ ಸಂದರ್ಭದಲ್ಲಿ ನನಗೆ ಈ ತರ ವ್ಯಕ್ತಿ ನನಗೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನನ್ನ ಪುಸ್ಲಾಯಿಸಿ ಈ ತರ ರೂಮ್ ಕರ್ಕೊಂಡೋಗಿ ನನ್ನ ಅತ್ಯಾಚಾರ ಮಾಡ್ದ, ನನಗೆ ಮತ್ತು ಬರೋ ಜ್ಯೂಸ್ ಕುಡಿಸಿ ನನಗೆ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡ್ದ ಅಂತ. ಆದ್ರೆ ಆಕೆನೆ ಕಂಟಿನ್ಯೂ ಆಗಿ ಹೇಳ್ತಾಳೆ. ನೆಕ್ಸ್ಟ್ ಕೆಲವು ದಿನಗಳು ಬಿಟ್ಟು ನಂತರ ತನಿಖಾಧಿಕಾರಿ ಮುಂದೆ ಹೇಳ್ತಾಳೆ, ಆ ಘಟನೆಯನ್ನ ನಾನೇ ಮೊಬೈಲ್ ಸೆರೆ ಹಿಡಿದುಕೊಂಡಿದ್ದೇನೆ, ನಾವಿಬ್ಬರಿದ್ದಂತ ಫೋಟೋಗಳು ನನ್ನ ಮೊಬೈಲ್ ಇದೆ ಅಂತೇಳಿ ಆ ಫೋಟೋಗಳು ತಗೊಂಡು ತನಿಖಾಧಿಕಾರಿ ಕೊಡ್ತಾಳೆ. ಕಂಪ್ಲೇಂಟ್ ಹೇಳಿದಾಗೆ ತಾನೇ ತನ್ನ ಮೊಬೈಲ್ ಅಲ್ಲಿ ಫೋಟೋ ಹಿಡಿದಿದ್ದೀನಿ ಅಂತ ಹೇಳ್ತಾರೆ. ಈಗ ಮತ್ತು ಬಂದಿರುವಂತ ಜ್ಯೂಸ್ ಕೊಡದವರು ಮೊಬೈಲ್ ಅಲ್ಲಿ ಫೋಟೋ ಹಿಡಿಯಕ್ಕೆ ಸಾಧ್ಯನಾ ಸರ್? ಅದೇ ಹೇಳಂತದ್ದು. ಈಗ ನಿಮಗೆ ಈಗ ಸುಳ್ಳು ದೂರುಗಳು ಯಾವ ತರ ನಿಮಗೆ ಒಂದಲ್ಲ ಒಂದು ಟೈಮು ಆಚೆ ಬರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆಕೆ ತಾವು ಸ್ಟೇಟ್ಮೆಂಟ್ ನೋಡ್ಬೋದು. ಒಂದು ಸಲ ಆಕೆ ದೂರು ಕೊಟ್ಟಾಗ ಒಂದು ರೀತಿಯಲ್ಲಿ ಹೇಳಿದ್ರೆ, ಇನ್ನೊಂದು ದೂರು ಕೊಟ್ಟಾಗ ಇನ್ನೊಂದು ಏನೋ ಹೊಸದಾಗಿ ಇನ್ನೊಂದು ಕ್ರಿಯೇಟ್ ಮಾಡಿ ಹೇಳಿರ್ತದೆ. ಅದು ತನಿಖಾಧಿಕಾರಿ ಆದಂತವ್ರು ಅದನ್ನ ಗಮನಿಸಬೇಕು. ಅವ್ರು ಆತರ ಮಾಡಲ್ಲ. ಈಗ ಅವ್ರು ಅದಕ್ಕೆ ಸಪೋರ್ಟ್ ಕೊಟ್ಟು ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರೋ, ಇಲ್ಲಾಂದ್ರೆ ಈ ತರ ಕೇಸಿಗೆ ಬೇಕು ಅಂತ ಅವರು ಅದನ್ನ ಸೃಷ್ಟಿ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಅವ್ರು ಆ ತರ ಒಂದೊಂದು ವಿಷಯನ ಒಂದೊಂದರ ಹೇಳ್ಕೊಳಕ್ ಬಂದಾಗ ಅದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಅಲ್ಲಿ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಚಾರ್ಜ್ ಶೀಟ್ ಅಂತ ಒಂದು ಫ್ರೇಮ್ ಮಾಡ್ತಾರೆ. ಆ ಚಾರ್ಜ್ ಶೀಟ್ ಅಲ್ಲಿ ಯಾವ ತರ ಎಲ್ಲ ಬರುತ್ತೆ, ಯಾರನ್ನ ಅದನ್ನ ಇನ್ವೆಸ್ಟಿಗೇಷನ್ಸ್ಗೆ ಅಥವಾ ಎವಿಡೆನ್ಸ್ಗೆ ಸಾಕ್ಷಿ ಅಂತ ಪರಿಗಣನೆ ಮಾಡಿರ್ತಾರೆ, ಯಾವ ತರ ಅದು ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಪ್ರಿಪೇರ್. ಈಗ ಇದೇ ಕೇಸಿನಲ್ಲಿ ಬಂದಾಗ ಫಸ್ಟ್ ಏನು ಅವರು ದೂರು ಕೊಟ್ಟ ನಂತರ ಪ್ರಥಮ ವರ್ತಮಾನ ವರದಿಯಲ್ಲಿ ತಯಾರು ಮಾಡಿ ಕೋರ್ಟ್ಗೆ ಫಸ್ಟ್ ಕೊಡ್ತಾರೆ. ಅಲ್ಲಿಂದ ಆದ ನಂತರ ನೆಕ್ಸ್ಟ್ ಒಬ್ಬ ತನಿಖಾಧಿಕಾರಿ ನೇಮಕ ಮಾಡ್ತಾರೆ. ಈ ಕೇಸಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆದಂತವ್ರು ಒಂದು FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆದ್ರೆ ಇದು ಪೋಕ್ಸೋ ಇರೋದ್ರಿಂದ ಅದು ಹೈಯರ್ ಅಥಾರಿಟಿಗೆ ಇನ್ವೆಸ್ಟಿಗೇಷನ್ ಬರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ತಮ್ಮ ಕಡತನ ಅವರ ಇನ್ಸ್ಪೆಕ್ಟರ್ಗೆ ವರ್ಗಾವಣೆ ಮಾಡ್ತಾರೆ. ಅದನ್ನ ಸಂದರ್ಭದಲ್ಲಿ ಅವರ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಫಸ್ಟ್ ಏನ್ ಮಾಡ್ತಾರೆ, ಮಾಜರ್ ಆದ ನಂತರ ಯಾರ್ಯಾರು ಸಾಕ್ಷಿದಾರ ಹೇಳಿಕೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದು ಫಸ್ಟ್ ವಿಕ್ಟಿಮ್ನ ವಿಚಾರಣೆ ಮಾಡ್ತಾರೆ. ವಿಕ್ಟಿಮ್ನ ವಿಚಾರಣೆ ಮಾಡಿದಾಗ ವಿಕ್ಟಿಮ್ ಹೇಳಂತ ವಿಚಾರದಲ್ಲಿ ಯಾರ್ಯಾರ ಜೊತೆಗಿದ್ರು, ಯಾವ್ಯಾವ ಸಂದರ್ಭದಲ್ಲಿದ್ರು, ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳೆಷ್ಟು, ಪರೋಕ್ಷ ಸಾಕ್ಷಿಗಳೆಷ್ಟು ಅನ್ನೋದ್ರ ಬಗ್ಗೆ ಅವರು ವಿಚಾರಣೆ ತಿಳ್ಕೊಂಡಾಗ ಅವ್ರು ಒಂದೊಂದೇ ಅವ್ರನ್ನ ಕ್ವಶನ್ ಮಾಡ್ತಾ ಬರ್ತಾರೆ. ಈ ತರ ಇನ್ಸಿಡೆಂಟ್ ಆದಾಗ ಯಾರಿದ್ರು ನಿಮ್ ಜೊತೆ, ಈ ತರ ಇನ್ಸಿಡೆಂಟ್ ಆದಾಗ ಯಾರಿದ್ರು ಅಂತ ಪ್ರತ್ಯಕ್ಷವಾಗಿ ಫಸ್ಟ್ ಕೇಳ್ತಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಅಂತ ಹೇಳಿದ್ರೆ ಐ ವಿಟ್ನೆಸ್ ಏನಿದೆ ಕೇಸಲ್ಲಿ, ಎಸ್ಪೆಷಲಿ ಕ್ರಿಮಿನಲ್ ಕೇಸಲ್ಲಿ ಐ ವಿಟ್ನೆಸ್ ಬಹಳ ಬಹಳ ಮುಖ್ಯವಾಗಿರುತ್ತೆ. ಕಾರಣ ಅವ್ರನ್ನ ಕಣ್ಣಿಂದ ನೇರವಾಗಿ ನೋಡಿರ್ತಾರೆ. ಘಟನೆನ ಕಣ್ಣಿಂದ ನೋಡಿದಾಗ ನಮಗೆ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅದೇ ವಿಚಾರ ಮುಖ್ಯವಾಗಿರುತ್ತೆ. ಅದರಿಂದ ಐ ವಿಟ್ನೆಸ್ ಬಹಳ ಮುಖ್ಯ ಇರುತ್ತೆ. ಅವರು ಐ ವಿಟ್ನೆಸ್ ನ ಫಸ್ಟ್ ಹೇಳ್ಕೊಂಡು ಅದ್ರ ಬಗ್ಗೆ ಮತ್ತೆ ತನಿಖೆ ಶುರುವಾಗ್ತಾ ಹೋಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಬೇರೆ ಕ್ರೈಮ್ಸ್ ಅಲ್ಲಿ ಅಥವಾ ಒಂದು ಮರ್ಡರ್, ಒಂದು ಅಸಾಲ್ಟ್, ಒಂದು ಬಾಡಿಲಿ ಆಗಿರೋ ಗೆ ಐ ವಿಟ್ನೆಸ್ ಸಿಗ್ಬೋದು, ಯಾರೋ ರೋಡಲ್ಲಿ ನೋಡಿರ್ಬೋದು, ಅಕ್ಕಪಕ್ಕ ಮನೆಯವ್ರು ನೋಡ್ಬೋದು. ಈ ಎಕ್ಸ್ಕ್ಲೂಸಿವ್ಲಿ ಈ ತರ ಒಂದು ಪೋಕ್ಸೋ ಕೇಸು ಅಥವಾ ಒಂದು ರೇಪ್ ಆಗಿರುವಂತ ಒಂದು ಅಸಾಲ್ಟ್ ಆಗಿರೋ ಕೇಸ್ಗೆ ಮ್ಯಾಕ್ಸಿಮಮ್ ಐ ವಿಟ್ನೆಸ್ ಇರಲ್ಲ. ಇದು ಒಂದು 4 ಗೋಡೆ ಮಧ್ಯದಲ್ಲಿ ನಡೆಯುವಂಥದ್ದು. ಇದಕ್ಕೆ ಐ ವಿಟ್ನೆಸ್ ಇಲ್ಲ, ಮ್ಯಾಕ್ಸಿಮಮ್ 90% or 99% ಐ ವಿಟ್ನೆಸ್ ಇರಲ್ಲ. ಈ ಕೇಸ್ಗೆ ಹೇಗೆ ನೀವು ಡೀಲ್ ಮಾಡ್ತೀರಾ? ಅಲ್ಲ, ಅದು ನೀವು ಕೇಳಿದ ಕ್ವಶನ್ 100% ಕರೆಕ್ಟ್ ಆಗಿದೆ. ಈ ಘಟನೆ ನಡೆಯುವಂಥದ್ದು ಕೇವಲ 4 ಗೋಡೆಗಳ ಮಧ್ಯೆ ಇರುವಂಥದ್ದು. ಅದು ಒಂದು ಉದ್ದೇಶಪೂರ್ವಕವಾಗಿ ಆಗಂತ ಘಟನೆ. ಇಲ್ಲ ಒಂದು ಮೋಸ ಮಾಡಬೇಕು, ಇಲ್ಲ ನಾನೇನಾದ್ರೂ ಅದನ್ನ ಬೇರೆ ರೀತಿಯಲ್ಲಿ ಏನಾದ್ರು ಮಾಡ್ಕೋಬೇಕಂತಂದ್ರೆ ನಡೆಯುವಂತ ಘಟನೆ. ತಾವೇಳಿ ಸರಿ ಇದೆ. ಆದ್ರೆ ಈ ಘಟನೆಗೆ ಪೂರಕವಾದ ಸಾಕ್ಷಿಗಳು, ಈಗ ಈ ಕೇಸಲ್ಲಿ ಈಗ ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಹುಡುಗ ಕರ್ಕೊಂಡ್ ಬರ್ತಿದ್ದ ಒಂದು ಘಟನೆ. ಕಾಲೇಜ್ಗೆ ಹೋಗ್ತಿದ್ದಾಗ ಕರ್ಕೊಂಡ್ ಬರ್ತಿದ್ದ ಅಂದ್ರೆ ಯಾರು ನಿಮ್ಮನ್ನ ಹುಡುಗಕ್ಕ ಆದ್ರೆ ಕರ್ಕೊಂಡ್ ಬಂದಿದ್ದವ್ರು ಯಾರು ನೋಡಿದ್ರು ನಿಮ್ಮನ್ನ, ಅದ್ರಲ್ಲಿ ಏನ್ ಮಾಡಿದ್ರೆ ಈ ತರ ನನ್ನ ಫ್ರೆಂಡ್ಸ್ ಇದ್ರು, 4-5 ಜನ ಫ್ರೆಂಡ್ಸ್ ನಾನು ನೋಡ್ತಿದ್ರು ರೆಗ್ಯುಲರ್ ಆಗಿ, ನನ್ನ ಕ್ಲೋಸ್ ಫ್ರೆಂಡ್ಸ್. ನಮ್ಮ ಮನೆಯಿಂದ ಕಾಲೇಜ್ ತನಕ ಅವ್ರು ನನ್ನ ಜೊತೆನೆ ಬರ್ತಿದ್ರು. ಹುಡುಗ ನನ್ನ ಜೊತೆ ಸಲಿಗೆ ಅಂತಿದ್ದು, ಹುಡುಗ ಜೊತೆ ಮಾತಾಡ್ತಿದ್ರು, ಹುಡುಗ ನನ್ನ ಕರ್ಕೊಂಡು ಹೋಗ್ತಿಲ್ಲ, ಅವ್ರು ನೋಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸಾಂದರ್ಭಿಕ ಸಾಕ್ಷಿಗಳನ್ನ ಕೊಡ್ತಾರೆ. ಅಂದ್ರೆ ಇದೇನಂದ್ರೆ ಐ ವಿಟ್ನೆಸ್ ಅಲ್ಲಿ ನೋಡಿಲ್ಲ ಅಂದ್ರೂ ಒಂದಕ್ಕೊಂದು ಪೂರಕವಾಗಿರುತ್ತೆ. ಅವ್ರು ಕೊಟ್ಟಂತದ್ದು ಇವಾಗ ಚೈನ್ ಲಿಂಕ್ ತರ. ಅದು ಸಾಕ್ಷಿ ಹೇಳಿದಾಗ ಈ ಸಾಕ್ಷಿಲಿಂದ ಕಂಟಿನ್ಯೂ ಆಗಬೇಕು, ಇನ್ನೊಂದು ಸಾಕ್ಷಿ ಇನ್ನೊಂದು ಅರ್ಥ ಕೊಡ್ಬೇಕು, ಇನ್ನೊಂದು ಸಾಕ್ಷಿ ಇನ್ನೊಂದು ಹೇಳ್ಬೇಕು, ಆ ತರ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿರೋಂಥದ್ದು ಘಟನೆ ನಡೆದ ಸ್ಥಳ ಮತ್ತೆ ಅವ್ರಿಗಿರೋಂಥ ಐ ವಿಟ್ನೆಸ್. ಅಲ್ಲಿ ಐ ವಿಟ್ನೆಸ್ ಆಗ್ಲಿ, ಘಟನೆ ನಡೆದ ಸ್ಥಳ ಆಗ್ಲಿ, ಅವ್ರು ಯಾವ್ದನ್ನು ಅಷ್ಟೇ ಸರಿಯಾಗಿ ಅವರು 100% ವಿಚಾರಣೆ ಮಾಡಿಲ್ಲ. ಅದೇ ನಮಗೆ ಅಡ್ವಾಂಟೇಜ್ ಆಗಿದ್ದದ್ದು ಈ ಕೇಸಲ್ಲಿ. ತಮ್ಮ ಹತ್ರ ಈ ಕೇಸ್ ಬಂದಾಗ, ಚಾರ್ಜ್ ಶೀಟ್ ಆಗಿ ತಮ್ಮ ಹತ್ರ ಬಂದಾಗ, ನಿಮಗೆ ಈ ಕೇಸ್ ತಗೊಂಡಾಗ ಇದರಲ್ಲಿ ಏನ್ ಚಾಲೆಂಜಸ್, ಈ ಎಸ್ಪೆಷಲಿ ಪೋಕ್ಸೋ ಈ ಕೇಸ್ಗೆ ನಿಮ್ಮಲ್ಲಿ ಕಂಡು ಬಂದಂತ ಚಾಲೆಂಜಸ್, ಈ ಕೇಸ್ ನ ಕ್ರ್ಯಾಕ್ ಮಾಡ್ಲಿಕ್ಕೆ ತಾವು ತಗೊಂಡಿರೋ ಚಾಲೆಂಜಸ್ ಏನು ಸರ್? ಫಸ್ಟ್ ಮೊದಲನೇದಾಗಿ ನಮ್ಮ ಹತ್ರ ಯಾವುದೇ ಕೇಸ್ ಬರಲಿ, ಫಸ್ಟ್ ಮೊದಲನೇದಾಗಿ
ಕ್ರೈಮ್ ಸ್ಟೇಜ್ ಅಲ್ಲೇ ಬರುತ್ತೆ. ಇದರ ಹುಡುಗನ ಅರೆಸ್ಟ್ ಮಾಡಿದಾಗಲೇ ಬರುತ್ತೆ. ಬೇಲಿಂದ ಸ್ಟಾರ್ಟ್ ಮಾಡ್ತೀವಿ. ಸಮ್ ಕೇಸಸ್ ಚಾರ್ಜ್ ಶೀಟ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಬಂದ್ಮೇಲೆ ಬರ್ತದೆ. ಅದಾದ್ಮೇಲೆ ಅಲ್ಲಿಂದ ನಾವು ಅದನ್ನ ಕೇಸನ್ನ ಕಂಟಿನ್ಯೂ ಮಾಡ್ತೀವಿ. ಇದರಲ್ಲಿ ಕೇಸಲ್ಲಿ ಮುಂಚೆ ಬೇಲಿಂದ ನಮ್ಮ ಹತ್ರ ಬಂತು. ಬೇಲಿಂದ ಬಂದಾಗಿಂದ ನಾವು ಅದನ್ನ ಕೇಸನ್ನ ಮುಂಚೆ ಅವ್ರು ಏನು ಹುಡುಗನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ಮತ್ತೆ ಜೈಲಿಗೆ ಕಳಿಸೋವಾಗ ಅವ್ರು ರಿಮೆಂಡ್ ಅಪ್ಲಿಕೇಶನ್ ಏನು ಕೊಟ್ಟರು, ಅದ್ರಲ್ಲಿ ಇನ್ವೆಸ್ಟಿಗೇಷನ್ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಏನಿತ್ತು, ಅವಾಗಿಂದನೂ ಅದನ್ನ ನಾವು ಕೂಲಂಕುಷವಾಗಿ ಕೇಸನ್ನ ಪರಿಶೀಲನೆ ಮಾಡ್ತಾನೆ ಇದ್ವಿ. ಅದಾದ ನಂತರ ಅವ್ರ ತನಿಖೆ ಎಲ್ಲ ಪೂರ್ತಿಗೊಳಿಸಿ ಈ ಚಾರ್ಜ್ ಶೀಟ್ ಕೊಟ್ಟಾಗ ನಾವು ಮುಂಚೆ ಕೊಟ್ಟಂತ ಡೀಟೇಲ್ಸ್ಗೂ ಹೀಗೆ ಅವರು ಚಾರ್ಜ್ ಶೀಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಕೊಟ್ಟಂತ ಡೀಟೇಲ್ಸ್ಗೂ ಟ್ಯಾಲಿ ಮಾಡ್ತೀವಿ. ಅಂದ್ರೆ ಏನು ಪೊಲೀಸರು ಎಲ್ಲಿ ಅವರ ತನಿಖೆನ ಎಡವಿದ್ದಾರೆ, ಅವ್ರು ಎಲ್ಲಿ ತನಿಖೆನ ಪೂರ್ಣಗೊಳಿಸಿಲ್ಲ, ಯಾವ್ದಾವ್ದನ್ನ ಅರ್ಧ ಮಾಡಿ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಸುಮಾರು ಬಾರಿ ಚಾರ್ಜ್ ಶೀಟ್ ನಾವು ಹಿಂದೆ ಮುಂದೆ ಓದಿ ಎಲ್ಲಾ ಹೇಳಿಕೆಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಇದು ಡಿಫೆನ್ಸ್ ತಗೋಬಹುದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅಂದ್ರೆ ಈ ಕಂಟೆನ್ಷನ್ ತಗೊಂಡ್ರೆ ನಾವು ಕೇಸನ್ನ ಇದೇ ವೇಲ್ ತಗೊಂಡು ಹೋಗ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಪ್ರತಿಯೊಂದು ಸಾಕ್ಷಿಗೂ ನಾವು ಅದೇ ವಿಚಾರದಲ್ಲಿ ನಾವು ಕ್ರಾಸ್ ಮಾಡ್ಕೊಳ್ತಾ ಬರ್ತೀವಿ. ಚಾರ್ಜ್ ಶೀಟ್ ಅಲ್ಲಿ ನೋಡಿದಾಗ ಈಗ ಅನೇಕ ವಿಟ್ನೆಸಸ್ ಮತ್ತೆ ಎವಿಡೆನ್ಸ್, ಎಸ್ಪೆಷಲಿ ಮೆಡಿಕಲ್ ಎವಿಡೆನ್ಸ್ ಇದೊಂದು ವೈಟಲ್ ರೋಲ್ ಆಗಿ ಪ್ಲೇ ಆಗುತ್ತೆ. ಸೊ ಇದರಲ್ಲಿ ಈ ಎವಿಡೆನ್ಸ್ ಅಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಏನಾದ್ರು ಪ್ರೂವ್ ಆಗಿದೆಯಾ, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದ್ರ ಬಗ್ಗೆ ಏನಾದ್ರು ಇದರಲ್ಲಿ ಇತ್ತ? ಈ ದೂರಲ್ಲಿ ಮೆಡಿಕಲ್ ಬಗ್ಗೆ ಯಾವ್ದು ಪ್ರೂವ್ನೇ ಇಲ್ಲ. ಯಾಕಂದ್ರೆ ಅವರು ಮೂಲವಾಗಿ ಅವರು ಒಬ್ಬ ಡಾಕ್ಟರ್ನ ವೆರಿಫೈ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು, ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕಿತ್ತು. ತನಿಖಾಧಿಕಾರಿಗಳಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ಏನ್ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ಕೊಡ್ತಾರೆ, ಅದೇ ಹೇಳಿಕೆನ ಅವರು ಬಂದು ನ್ಯಾಯಾಲಯದಲ್ಲಿ ಮಾನ್ಯ ಜಡ್ಜಿ ಮುಂದ್ಗಡೆ ಕೊಡ್ಬೇಕಾಗತ್ತೆ. ನ್ಯಾಯಾಧೀಶರ ಮುಂದ್ಗಡೆ ಕೊಟ್ಟಾಗ ಆಗ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಂತ ಎಸ್ಪೆಷಲಿ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ಆ ಡಾಕ್ಟರ್ ಏನ್ ಕೊಟ್ಟಿದ್ದಾರೆ, ಅವ್ರು ಏನ್ ಆಕೆ ಹೇಳಿದ್ಲು, ಯಾರು ವಿಕ್ಟಿಮು ಮತ್ತೆ ಆಕೆ ತಾಯಿ. ಯಾಕಂದ್ರೆ ಒಬ್ಬ ವಿಕ್ಟಿಮನ್ನೇ ಆಕೆನ ಕಳಿಸಲ್ಲ, ಆಕೆ ಜೊತೆ ಆಕೆ ತಾಯಿನ ಸಾಮಾನ್ಯ ಕಳಿಸ್ತಾರೆ. ಕಡೇ ಪಕ್ಷ ಯಾರು ಇಲ್ಲ ಅಂದ್ರೆ ಒಬ್ಬ ಮಹಿಳಾ PC ಏನಾದ್ರೂ ಜೊತೆ ಕಳಿಸ್ಕೊಡ್ತಾರೆ. ಓಕೆನಾ? ಯಾಕಂದ್ರೆ ಆಕೆ ರಕ್ಷಣೆ ಇರ್ಲಿ, ಒಂದು ಲೇಡೀಸ್ ಹೇಳಕ್ಕೆ ಒಂದು ಕಂಫರ್ಟ್ ಇರ್ಲಿ, ಅಂದ್ರೆ ಭಯ ಇರಬಾರ್ದು, ಭಯ ಪಡಬಾರ್ದು ಅನ್ನೋ ಕಾಣಿಸಲ್ಲ ಕಳಿಸ್ಕೊಡ್ತಾರೆ. ಈ ಕೇಸಲ್ಲಿ ಅವ್ರ ತಾಯಿ ಜೊತೆ ಹೋಗಿತ್ತು, ಮಗು ಅಂದ್ರೆ ಹುಡುಗಿ ಹೋಗಿತ್ತು. ಆಗ ಡಾಕ್ಟರ್ ಕೇಳ್ತಾರೆ, ಏನಮ್ಮ ಈ ತರ ಅದ? ಫಸ್ಟ್ ಆಕೆ ಏನ್ ಮಾಡ್ತಾಳೆ, ಒಂದು ಆಸ್ಪತ್ರೆಗೆ ಹೋಗ್ತಾಳೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗುತ್ತೆ. ಆಕೆ ತನ್ನ ಇದನ್ನ ಮೆಡಿಕಲ್ಗೆ ಒಪಿನಿಯನ್ ಪರ್ಮಿಷನ್ ಕೊಡಲ್ಲ. ಅಂದ್ರೆ ಪೊಲೀಸರ ಜೊತೆ ಹೋಗಿರ್ತಾರೆ. ಹೌದು, ಪೊಲೀಸರ ಜೊತೆ ಪ್ರತಿಯೊಂದು ಬಾರಿನೂ ಅವ್ರು ಮೆಡಿಕಲ್ಗೆ ಹೋದಾಗ ಪೊಲೀಸರ ಜೊತೆ ಹೋಗ್ಬೇಕು. ಪೊಲೀಸರ ಜೊತೆ ಹೋದಾಗ ಓಕೆ, ಫಸ್ಟ್ ಪ್ರಥಮವಾಗಿ ಆಕೆ ನಿರಾಕರಿಸ್ತಾಳೆ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೌದು, ನಾನು ಮೆಡಿಕಲ್ಗೆ ನಾನು ಒಪ್ಪಲ್ಲ, ನನಗೆ ಬೇಡ ಮೆಡಿಕಲ್ ಅಂತ. ಆದ್ರೆ ಹಿಂದಿನ ಉದ್ದೇಶ ಏನು ಅಂತ ಅದು ಗೊತ್ತಿಲ್ಲ. ಆಕೆ ಯಾಕಂದ್ರೆ ನಿರಾಕರಿಸಲು ಅಂತ ಗೊತ್ತಿಲ್ಲ. ಬಟ್ ಯೂಶಲಿ ಐವಾಗೆ ಅಲ್ಲೇ ಒಂದು ಸಸ್ಪಿಷಿಯಸ್ ಬರ್ಬೋದು. ಈಗ ಇದರಲ್ಲಿ ಸುಮಾರು ಡೌಟ್ಗಳಿದಾವೆ. ಕಂಪ್ಲೇಂಟ್ ಕೊಟ್ಟಾಗಿಂದಾನು ಅವರಿಗೆ 1.5 ವರ್ಷಗಳ ಹಿಂದೆ ಆದಂತ ಘಟನೆಗೆ ಈಗ ಯಾಕೆ ಒಂದು ದೂರು ಕೊಡ್ತಿರಲ್ಲ ಅನ್ನೋದ್ರ ಬಗ್ಗೆ ಅವರು ಪರಿಶೀಲನೆ ಮಾಡಿದ್ರೆ, ಈಗ ಅವರು ಇದ್ರ ಪ್ರಕಾರ ಮಾಡಿದ್ರೆ ಬೇರೆ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ಬೋದಿತ್ತು. ಅವ್ರು ಅದ್ರ ಬಗ್ಗೆ ಅವರು ಯಾವುದೇ ಕಾರಣಕ್ಕೆ ಮಾಡ್ಕೊಳಕ್ ಹೋಗಲ್ಲ. ತದನಂತರ ಇಲ್ಲಿ ರೆಫ್ಯೂಸ್ ಆಗುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಸ್ವಲ್ಪ ದಿನ ಬಿಟ್ಟು ಮತ್ತೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಹೌದು, ಅದಾದ ನಂತರ ಮತ್ತೆ ಏನ್ ಮಾಡ್ತಾರೆ, ಪೊಲೀಸರು ಎಗೇನ್ ಕರೆಸಿ ಆಕೆನ ಮತ್ತೆ ಆಕೆ ತಾಯಿನ ಎಗೇನ್ ಒಂದು ಸಿ ವಿ ರಾಮನ್ ನಗರಲ್ಲಿ ಇರೋ ಒಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಆಕೆ ಏನ್ ಹೇಳ್ತಾಳೆ, ಡಾಕ್ಟರ್ ಈಗ ಯಾವುದೇ ಆ ಡಾಕ್ಟರ್ನ ನಾವು ನ್ಯಾಯಾಲಯ ವಿಚಾರಣೆ ಮಾಡಿದ್ದು, ನಾನು ಕ್ರಾಸು ಮಾಡಿದ್ದೀನಿ. ಅದ್ರಲ್ಲಿ ಆಕೆ ಏನ್ ಹೇಳ್ತಾರೆ, ನಮ್ಮ ಕ್ರಾಸ್ ಆದ್ಮೇಲೆ ಹೌದು ನನ್ನ ಮುಂದ್ಗಡೆ ಬಂದ್ರು, ಹೇಳಿಕೆ ಕೊಟ್ರು, ಬರ್ಕೊಂಡೆ. ಡಾಕ್ಟರ್ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾರೆ. ನೀವು ಫಿಸಿಕಲ್ ವೆರಿಫಿಕೇಶನ್ ಅಂದ್ರೆ ಅದ್ರ ಬಗ್ಗೆ 6 ತಿಂಗಳಿಂದ ಆಯ್ತು ಅಂತ ಹುಡುಗಿ ಹೇಳಿದ್ಲು ನನಗೆ. ಕೊನೆಯದಾಗಿ ನಿಮ್ಗೆ ಲೈಂಗಿಕ ಕ್ರಿಯೆ ನಡೆದಿದ್ದಾವಾಗ ಅಂದಾಗ 6 ತಿಂಗಳಿಂದ ಅಂತ ಆಕೆ ಹೇಳಿರ್ತಾಳೆ. ಅದರಿಂದ ಡಾಕ್ಟರ್ ಗೊತ್ತಿರುತ್ತೆ, ಈಗ ಲೈಂಗಿಕ ಕ್ರಿಯೆ ಆದ ಎಷ್ಟು ದಿನಗಳ ನಂತರ ನೋಡಿದ್ರೆ ಅವ್ರಿಗೆ ಆ ಸಾಕ್ಷಿ ಬಗ್ಗೆ ಪ್ರೂವ್ಗಳು ಸಿಗಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಅಂದಾಜು ಇರುತ್ತೆ. ಡಾಕ್ಟರ್ಗೆ 6 ತಿಂಗಳ ನಂತರ ಅಂದ್ರೆ ಡಾಕ್ಟರ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಏನು ಇದರಲ್ಲಿ ಅಂತ. ಆಕೆ ಹೇಳ್ದಂತ ಹೇಳಿಕೆನ ಪಡ್ಕೊಂಡು ಆಕೆ ಏನೇನು ಎಕ್ಸಾಮಿನ್ ಮಾಡಿದ್ರೆ ಆಕೆ ಕಳಿಸ್ಕೊಡ್ತಾರೆ. ಸೊ ಅದರಲ್ಲಿ ಮೆಡಿಕಲ್ ಅಲ್ಲಿ ಏನಾದ್ರು ಪಾಸಿಟಿವ್ ಆಗಿ ಬಂದಿದೆಯಾ, ಪೊಲೀಸರು ಹೇಳಿರೋದು ಅಥವಾ ವಿಕ್ಟಿಮ್ ಹೇಳಿರೋ ತರ ಏನಾದ್ರು ಫಿಸಿಕಲಿ ಆಗಿರೋದು, ಇಂಟಿಮೆಸಿ ಅಥವಾ ಲೈಂಗಿಕ ಕ್ರಿಯೆ ನಡೆದಿರುವಂತದ್ದು ಆಗಿದೆಯಾ? ಇದರಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದ್ರೆ, ಮುಖ್ಯವಾಗಿ ನಮಗೆ ಸಿಗಂತ ಪಾಯಿಂಟೇ ಅದು. ಈಗ ಒಂದು ಹೆಣ್ಣಿಗೆ, ಒಂದು ಹುಡುಗಿಗೆ ಲೈಂಗಿಕ ಕ್ರಿಯೆ ನಡೆದಿದೆ ಅಂತಂದ್ರೆ ಅದರದೇ ಆದಂತ ಒಂದು ವಿಚಾರಣೆ, ಅದರದೇ ಆದಂತ ಪರೀಕ್ಷೆಗಳು ಡಾಕ್ಟರ್ ಆದಂತವ್ರು ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಮಧ್ಯೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಅದಕ್ಕೆ ಅಂತೇಳಿ ಅವ್ರು ಸ್ಪೆಷಲಿಸ್ಟ್ ಅಂತೇಳಿ ಅವ್ರನ್ನ ಇದು ಮಾಡಿರ್ತಾರೆ. ಒಬ್ಬ ಗೈನಕಾಲಜಿ ಇರೋಂಥವ್ರನ್ನ ವಿಚಾರಣೆ ಮಾಡಿಸ್ತಾರೆ. ಅವರು ಪ್ರತಿಯೊಂದನ್ನು ಬರೆದು ಒಂದು ರಿಪೋರ್ಟ್ ರೆಡಿ ಮಾಡಿ ಒಂದು ಐವಾಗ ಕೊಡ್ತಾರೆ. ಇದರಲ್ಲಿ ಆ ತರ ರಿಪೋರ್ಟು ಸೆಕ್ಸುವಲ್ ಆಗಿರೋಂಥದ್ದು ಮತ್ತೆ ಆ ತರ ಇರೋಂಥ ರಿಪೋರ್ಟ್ಸ್ ಆದ್ರೆ ಏನಾದ್ರೂ ಒಂದು ಎವಿಡೆನ್ಸ್, ಒಂದು ಯಾವುದೋ ಅವರು ಡಾಕ್ಟರ್ ಎವಿಡೆನ್ಸ್ ಅಲ್ಲಿ
ಯಾವುದೇ ಕಾರಣಕ್ಕೂ ಕೊಡಲ್ಲ, ಆಯೋಗಾಗ್ಲಿ ಕೊಡಲ್ಲ, ನ್ಯಾಯಾಲಯದಲ್ಲಿ ಕೊಡಲ್ಲ. ಎಸ್ಪೆಷಲಿ ಈ ತರ ಈ ಪೋಕ್ಸೋ 376 IPC ಕೇಸ್ ರೇಪ್ ಅಲ್ಲಿ ದ ಕೋರ್ ಎವಿಡೆನ್ಸೇ ಇದೆ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ನೀವು ಹೇಳಿದಾಗ ಈ ಕೇಸಲ್ಲಿ ಯಾವುದೇ ತರದ ರಿಪೋರ್ಟ್ಸ್ ಆಗ್ಲಿ ಅಥವಾ ಯಾವುದೇ ಲೈಂಗಿಕ ಕ್ರಿಯೆ ಆಗಿದೆ ಅಂತ ಯಾವುದೋ ಹೌದು, ಇದರಲ್ಲಿ ಆಕೆನ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಲ್ಲ ಡಾಕ್ಟರ್, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಲ್ಲ. ಹುಡುಗಿ ಮತ್ತೆ ಅವ್ರ ತಾಯಿ ಬಂದ ನಂತರ ಕೇಳ್ತಾರೆ ಏನಮ್ಮ ಅಂತ. ಆಕೆ ಹೇಳಿದ 6 ತಿಂಗಳ ಹಿಂದೆ ಅಂತ ಎಂದಾಗ್ಲೇ ಡಾಕ್ಟರ್ ಗೊತ್ತಿರುತ್ತಲ್ವಾ, ಆಕೆ ಹೇಳ್ದಂತ ಹೇಳಿಕೆನ ಬರೆದುಕೊಂಡು ಆಕೆನ ಆಯ್ತು ಹೋಗುವ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಕ್ ಏನ್ ಇರಲ್ವಲ್ಲ. ಈಗ ನಿಮಗೆ ಒಂದು ಲೈಂಗಿಕ ಕ್ರಿಯೆ ಆಗಿದೆ ಅಂದ್ರೆ ಒಂದು ಇದಿರುತ್ತೆ, ಒಂದು ಐಮನ್ನು, ಇಲ್ಲ ಅಂದ್ರೆ ಒಂದು ಸ್ಪೆಟ್ಟು, ಒಂದು ಏರು, ಒಂದು ನೈಲು, ಇಲ್ಲ ಬಾಡಿಗೆ ಗಾಯ. ಆಪೋಸಿಟ್ ವ್ಯಕ್ತಿ ಯಾರು ಆರೋಪಿ ಅಂತ ಇರ್ತಾರೋ, ಯಾವುದೇ ವ್ಯಕ್ತಿ ಒಬ್ಬ ಹೆಣ್ಣಿನ ಮೇಲೆ ಲೈಂಗಿಕ ಕ್ರಿಯೆ ನಡೆಸಿದಾನಂತಂದ್ರೆ, ಈಗ ಯಾವುದೂ ಸಿಕ್ಕಿಲ್ಲ ಅಂದ್ರೆ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಬೆವರಾದ್ರೂ ಅದ್ರಲ್ಲಿ ಇರುತ್ತೆ, ಇಲ್ಲ ನಿಮ್ಮ ಕೂದಲಾದ್ರೂ ಅಲ್ಲಿ ಟಚ್ ಆಗಿರುತ್ತೆ, ನಿಮ್ಮ ಕೂದಲದು ಸ್ವಲ್ಪ ಸಿಂಟಮ್ ಆದ್ರೂ ಸಿಗುತ್ತೆ ಅಲ್ಲಿ. ಆ ಥರ ಯಾವ್ದಾದ್ರು ಒಂದು ಸಿಕ್ಕಿದಾಗ ಅದನ್ನ ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರು ಡೀಟೇಲ್ ಆಗಿ ಅದನ್ನ ಇದು ಮಾಡಿ ಯಾವ ಉದ್ದೇಶದಿಂದ ಯಾವ ತರ ಇದಾಗಿದೆ ಯಾರ್ದು ಅಂತ ಎಕ್ಸಾಮಿನ್ ಮಾಡಿ ಡೀಟೇಲ್ ರಿಪೋರ್ಟ್ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ಸುಮಾರು ಕೇಸಸ್ ಕನ್ವಿಕ್ಷನ್ ಆಗಿದಾವೆ. ನಿಮ್ಮ ಪ್ರಕಾರ ಅದು ಯಾವುದು ಇದರಲ್ಲಿ ನಡೆದಿಲ್ಲ, ಯಾವುದು ಹಾಗೆ ಫಿಸಿಕಲ್ ಎಕ್ಸಾಮಿನೇಷನ್ಗೆ ಕೊಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಬೇರೆ ಯಾವ್ದೋ ಇಶ್ಯೂಸ್ ರೈಸ್ ಆಗುತ್ತೆ. ಬೇರೆ ಏನೆಲ್ಲ ಇದರಲ್ಲಿ ಲೂಪ್ ಹೋಲ್ಸ್, ಇನ್ವೆಸ್ಟಿಗೇಷನ್ಸ್ ಫೇಲ್ಯೂರ್ ಏನಾಗಿದೆ, ಐಒ ಅಥವಾ ಅದು ತನಿಖಾಧಿಕಾರಿಗಳ ಲೂಪ್ ಹೋಲ್ಸ್ ಏನಿದೆ, ಫೇಲ್ಯೂರ್ ಎಲ್ಲೆಲ್ಲಿ ಏನೇನು ಕಂಡು ಬಂತು ಸ್ವಲ್ಪ? ಈಗ ಬಗ್ಗೆ ಕೇಸ್ ತಗೊಂಡಾಗ ಇಲ್ಲಿ ಮುಖ್ಯವಾಗಿ ನಿಮಗೆ ಘಟನೆ ಆದಂತ ಸ್ಥಳ ಮತ್ತೆ ಯಾರ ಮೇಲೆ ಘಟನೆ ಆಯ್ತು ಅನ್ನೋದು ಎರಡೂ ಮುಖ್ಯವಾಗಿ ನಾವು ತಗೊಂಡಿದೀವಿ. ಎರಡೂ ಮುಖ್ಯವಾಗಿ ತಗೊಂಡಾಗ ನಾವು ಅದೇ ಬೇಸಿಸ್ ಮೇಲೆ ಕೇಸ್ ಎರಡನ್ನೂ ತಗೊಂಡೋದ್ವಿ. ಮುಖ್ಯವಾಗಿ ಒಂದು ತಾವು ಅವಾಗ್ಲೇ ಕೇಳಿದಂಗೆ ಮೆಡಿಕಲ್ ಘಟನೆ ಆದಾಗ ಘಟನೆ ಯಾರ ಮೇಲೆ ಅತ್ಯಾಚಾರ ಆಯ್ತು ಅಂದ್ರೆ ಅವ್ರ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಏನು ಪ್ರೂಫ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದು ಮೆಡಿಕಲ್ ಅಲ್ಲಿ ಇಲ್ಲ. ಸೊ ಒಂದು ಡಿಫೆನ್ಸ್ ಇದಾಯ್ತು. ಎರಡನೇ ಪಾಯಿಂಟ್ ಘಟನೆ ಆದ ಸ್ಥಳದಲ್ಲಿ ತಾವು ದೂರ ನೋಡಿದಿರಿ, ಓದಿದಿರಿ, ಅದರಲ್ಲಿ ಆಕೆ ಎಲ್ಲಿ ನನಗೆ ಇಂಥ ಪ್ಲೇಸ್ ಅಲ್ಲಿ ಈ ತರ ಆಯ್ತು ಅಂತ ಎಲ್ಲಿ ಹೇಳಿಲ್ಲ. ಹೌದಾ? ಈ ತರ ದಿನಾಂಕ ಅಂದ್ರೆ ಅವ್ರು ಕೊಟ್ಟಂತ ದೂರಿಗೆ 2023 ಕೊಟ್ಟಂತ ದೂರಿಗೆ ಸುಮಾರು 1 ವರ್ಷ 5 ತಿಂಗಳ ನಂತರ 1 ವರ್ಷ 5 ತಿಂಗಳ ನಂತರ ಬಂದಾಕೆ ದೂರು ಕೊಟ್ಟಿರುವಂತದ್ದು ಇಂಥ ದಿನಾಂಕದಲ್ಲಿ ನನಗೆ ಆಯ್ತು ಅಂತ. ಒಂದು ಯಾಕೆಂದ್ರೆ ಕ್ರಿಮಿನಲ್ ಕೇಸಲ್ಲಿ ಮೇನ್ ಬರೋಂಥದ್ದು ಟೈಮ್. ನಿಮಗೆ ಘಟನೆ ಆದಾಗ ಒಂದು 5 hours ಲೇಟ್ ಆದ್ರೆ ಯಾಕೆ ನೀವು 5 ಗಂಟೆ ತಡ ಕೊಟ್ರಿ ಅಂತ ಅದನ್ನ ಫ್ರೇಮ್ ಆಫ್ ಎಸಿ ಅಂತಾರೆ. ಫ್ರೇಮ್ ಆಫ್ ಎಸಿ ನೀವು ಫಸ್ಟ್ ಹೋಗಿ ಯಾವ ತರ ಆಗಿದ ತಕ್ಷಣ ನೀವು ದೂರು ಕೊಟ್ಟಾಗ ಇರೋ ನಿಜಾಂಶ ಎಷ್ಟಿದೆ ಅಷ್ಟು ಆಚೆ ಬರುತ್ತೆ. ನಾಳೆ ಹೋಗಿ ಕೊಡ್ತೀರಾ, ಅದಕ್ಕೆ ಒಂದಷ್ಟು ಸೇರಿಸ್ಕೊಂಡು ಒಂದಷ್ಟು ನಿಮ್ಮದೇ ಆದಂತ ಒಂದು ದೂರ ರೆಡಿ ಮಾಡ್ಕೊಂಡು ನಿಮ್ದೇ ಒಂದು ಕಲ್ಪನೆ ಮಾಡ್ಕೊಂಡು ಹೋಗಿರ್ತೀರ. ಅದೇ ಒಂದು ವಾರ, 1 ತಿಂಗಳು, 1 ವರ್ಷ ಆದ್ರೆ ಅದಕ್ಕೆ ಸುಮಾರು ನೀವು ಅದನ್ನ ರೆಕ್ಕೆ ಪುಕ್ಕ ಕಟ್ಟಿರ್ತೀರಿ, ಚೆನ್ನಾಗಿ ಅದಕ್ಕೆ ಬಣ್ಣ ಗಿಣ್ಣ ಬಳ್ದಿರ್ತೀರಿ, ಹೆಂಗ್ ಬೇಕಾದ್ರೆ ಅದನ್ನ ಮಾಡ್ಕೊಂಡು ಬಂದಿರ್ತೀರಿ. ಸೊ ಪ್ರೈಮರಿಲಿ ಟೈಮ್ ಡಿಲೇ ಇನ್ ಗಿವಿಂಗ್ ಕಂಪ್ಲೇಂಟ್ ಮೇಜರ್ ಇಂಪ್ಯಾಕ್ಟ್ ಆಗಿದೆ. ಸುಮಾರು ಕ್ರಿಮಿನಲ್ ಕೇಸ್ ಅಲ್ಲಿ, ಎಸ್ಪೆಷಲಿ ಇದೊಂದೇ ಅಂತಲ್ಲ, ಸುಮಾರು ಕ್ರಿಮಿನಲ್ ಕೇಸ್ ಅಲ್ಲಿ ಡಿಲೇ ಅಲ್ಲೇ ಸುಮಾರು ಕೇಸಸ್ ನ ಬಿಡುಗಡೆ ಆಗಿದ್ದಾನೆ. ಯಾಕೆ? ವಿತೌಟ್ ರೀಸನ್. ಅವ್ರು ಏನೇ ಹೇಳಿರ್ಬೋದು, ಈಗ ದೂರದ ಕೊಡಕ್ಕೆ ಯಾಕೆ ಕಾರಣ ಅಂತೇಳಿ ಹೇಳಿದಾಗ ಏನೊಂದು ರೀಸನ್ ತೋರಿಸಿರ್ತಾರೆ. ಆ ತೋರಿಸಿದಂತ ರೀಸನ್ ನೀವು ಚಾರ್ಜ್ ಶೀಟ್ ಕೊಟ್ಟು ಸಾಕ್ಷಿ ವಿಚಾರಣೆ ಮಾಡಿದಾಗ ಸಾಕ್ಷಿನ ಹೇಳಿದಾಗ ಅದಕ್ಕೆ ಟ್ಯಾಲಿ ಆಗಬೇಕು. ಅದೇ ತರ ವಿಚಾರಗಳಿದ್ದಾಗ 1 day 2 day ಇದ್ದಾಗ ಕಂಪ್ಲೇಂಟ್ ಡಿಲೇ ಆದಾಗಲೂ ಸುಮಾರು ಕೇಸಸ್ ಬಿಡುಗಡೆ ಆಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ತಾವು ಹೇಳ್ದಲ್ಲ, ಆ ದೂರಿನಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ 1.5 ವರ್ಷ ಅಂತ ತೋರಿಸ್ತದೆ, ಮದುವೆ ಅಂತ ತೋರಿಸ್ತದೆ ಹೊರತು ಇಂಥ ಸ್ಥಳ ಎಲ್ಲಿ ಅಂತ ಹೇಳಲ್ಲ. ಅದಾದ 1 ವಾರದ ನಂತರ ಯಾರು ಐಒ ಮುಂದ್ಗಡೆ ಅಂದ್ರೆ ತನಿಖಾಧಿಕಾರಿ ಮುಂದ್ಗಡೆ ಆಕೆ ಪ್ರೆಸೆಂಟ್ ಆಗ್ತಾಳೆ. ರಾಮಮೂರ್ತಿ ನಗರದಲ್ಲಿರುವಂತ ಒಂದು ರೂಮ್ಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ತಾರೆ. ಯಾವ್ದು ಹೆಸರು ಅಂತ ಹೇಳಲ್ಲ, ದಿನಾಂಕ ಹೇಳಲ್ಲ, ಎಲ್ಲಿ ಹೇಳಲ್ಲ. ಅದಾದ ಮತ್ತೆ 20 ದಿನಗಳ ನಂತರ ಮತ್ತೆ ತನಿಖಾಧಿಕಾರಿಗಳ ಮುಂದೆ ಮತ್ತೆ ಆಕೆ ಮತ್ತೊಮ್ಮೆ ಮರು ಹೇಳಿಕೆ ಕೊಡಕ್ಕೆ ಇನ್ನೊಂದು ಮೂರನೇ ಫರ್ದರ್ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ತದೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ಆಕೆ ಓಯ ರೂಮು, ರಾಮಮೂರ್ತಿ ನಗರ, ಇಂಥ ಕಡೆ ಇಲ್ಲ ಅಡ್ರೆಸ್ ಅಂತ. ಆಗ್ಲೂ ಸಹಿತ ಆಕೆ ಡೇಟು ಗೀಟು ಯಾವ್ದನ್ನ ಹೇಳಲ್ಲ. ಅದ್ರ ಬೇಸ್ ಮೇಲೆ ಪೊಲೀಸರು ಏನ್ ಮಾಡ್ತಾರೆ, ಓಯೋ ರೂಮ್ ಹೋಗಿ ಹುಡುಕ್ತಾರೆ. ಪೊಲೀಸರು ಹುಡುಕದಾಗ್ಲೂ ಸಹಿತ ಅವ್ರಿಗೆ ಯಾವ್ದೋ ದಾಖಲಾತಿ ಸಿಗಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಹೆಸರು ಇರೋಂಥದ್ದನ್ನ, ಏನೋ ಒಂದು ಆರೋಪಿ ಹೆಸರು ಮತ್ತೆ ವಿಕ್ಟಿಮ್ ಹೆಸರು ಇರೋಂಥದ್ದನ್ನ ಒಂದು ತಗೊಂಡು ರೂಮ್ ನಂಬರ್ ಸಿಗ್ನೇಚರ್ ಇರೋದನ್ನ ಒಂದು ಜೆರಾಕ್ಸ್ ತಗೊಂಡು ಬರ್ತಾರೆ ಕೋರ್ಟ್ಗೆ. ಅದು ಅವರು ದೋಷಾರೋಪಣಾ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಅದರಲ್ಲೂ ಸಹಿತ ಅಲ್ಲಿ ಹೋಟೆಲ್ ಇದ್ದಂತವ್ರನ್ನ ಯಾರೋ ಹಳೆ ಮ್ಯಾನೇಜರ್ ಒಬ್ರು ಸಾಕ್ಷಿಯಾಗಿ ಮಾಡ್ತಾರೆ ಹೊರತು ಪ್ರತ್ಯಕ್ಷ ಸಾಕ್ಷಿನ ಯಾರು ಮಾಡಲ್ಲ ಈ ಕೇಸಲ್ಲಿ. ಹೌದು. ಮತ್ತೆ ಅಲ್ಲಿ ಹೋಟ್ಲಲ್ಲಿ CCTV ಇದೆ. ನಾವು ಕ್ರಾಸ್ ಅಲ್ಲಿ ಇವ್ರು ಬಂದಾಗ ಐಒನ್ ಆಗಿರ್ಬೋದು, ಇಲ್ಲ ಹೋಟ್ಲಲ್ಲಿ ಇರುವಂತ ಮ್ಯಾನೇಜರ್ನ ಆಗಿರ್ಬೋದು, ಸಾಮಾನ್ಯವಾಗಿ ನೀವು CCTV ಎಷ್ಟು ವರ್ಷದಲ್ಲಿ ಮೇಂಟೈನ್ ಮಾಡ್ತಾರೆ ಹೇಳ್ತಾರೆ, ನಾವು ಹೋಟ್ಲ್ ಸ್ಟಾರ್ಟ್ ಮಾಡ್ತೀವಿ CCTV ಮೇಂಟೈನ್ ಮಾಡಿದ್ರಿ ಅಂತ. ಆದ್ರೆ
ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಆಗ್ಲಿ ಇಲ್ಲ ಅಂದ್ರೆ ವಿಕ್ಟಿಮ್ ಆಗ್ಲಿ ಹೋಟ್ಲಿಗೆ ಬಂದಿದ್ದು CCTV ಕೊಟ್ಟಿದ್ರೆ ಅಂದ್ರೆ ಇಲ್ಲ ಅಂತಾರೆ. ಯಾಕೆಂದ್ರೆ ಪೊಲೀಸರು ಕೇಳಿಲ್ಲ, ನಾನು ಕೊಡ್ಲಿಲ್ಲ ಅಂತಾರೆ. ಅಲ್ಲಿಗೆ ಇದರಲ್ಲಿ ಆರೋಪಿ ಜೊತೆ ವಿಕ್ಟಿಮ್ ಹೋಗಿ ಅಲ್ಲಿ ಹೋದ್ರ ಬಗ್ಗೆ ಫ್ರೇಮ್ ಆಫೀಸಿನೇ ಇಲ್ಲ. ಇದನ್ನ ಸರ್ಕಮ್ಸ್ಟೆನ್ಸ್ ಅಲ್ಲಿ ಹೇಳಿದ್ರು, ಹೋಗಿರೋದ್ರ ಬಗ್ಗೆ ಸಿಕ್ಕಿದಾಗ ಅದಾದ ನಂತರ ಏನಾಯ್ತು ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಮತ್ತೆ ಅಲ್ಲಿ ಹೋದಾಗ ಈ ಹೋಗ್ಯ ಅಂದಾಗ ಆಕ್ಚುಲಿ ಬುಕ್ಕಿಂಗ್ಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುವಂಥದ್ದು. ಈಗ ಎಲ್ಲ ಮೊಬೈಲ್ಸ್ ಅಥವಾ ಇಂಟರ್ನೆಟ್ ಅಲ್ಲಿ ಬೇಸ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಈ ಬುಕ್ಕಿಂಗ್ಸ್ ಮಾಡೋದು. ಆ ತರ ಏನಾದ್ರು ಎವಿಡೆನ್ಸ್ ಏನಾದ್ರು? ಅಲ್ಲ, ಇದರಲ್ಲಿ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ಆ ತರ ಯಾವ್ದು ಕೊಟ್ಟಿಲ್ಲ. ನಿಮ್ಗೆ ಮೊಬೈಲ್ ಬುಕ್ಕಿಂಗ್ ಆಯ್ತಾ ಇಲ್ಲ, ಇಲ್ಲ ಕ್ಯಾಶ್ ಕೊಟ್ರ ಅದು ಮ್ಯಾನೇಜರ್ ಅದು ಗೊತ್ತು, ನೆನಪೇ ಇಲ್ಲ ಸರ್, 1.5 ವರ್ಷ ಆಯ್ತಲ್ಲ ನೆನಪೇ ಇಲ್ಲ ಅಂತಾರೆ. ಬಟ್ ಯೂಶಲಿ ಅವ್ರದೇ ಆದಂತ ಎಕ್ಸ್ಟ್ರಾಕ್ಟ್ ಮೇಂಟೈನ್ ಮಾಡಿರ್ತಾರೆ, ಯಾರು ಬಂದಿರ್ತಾರೆ ಹೋಗಿರ್ತಾರೆ, ಅವರ ಒಂದು ಯೂಶಲಿ ಒಂದು ಐಡೆಂಟಿ ಪ್ರೂಫ್ ಮೇಂಟೈನ್ ಮಾಡೋದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಹೌದೌದು. ಈಗ ಅದರಲ್ಲಿ ಅವರು ಅದೇ ಎಕ್ಸ್ಟ್ರಾಕ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಆರೋಪಿ ಹೆಸರು ಮತ್ತೆ ವಿಕ್ಟಿಮ್ ಹೆಸರು ಕೊಡ್ತಾರೆ, ರೂಮ್ ನಂಬರು ಸಹಿ ಅಷ್ಟೇ ಕೊಡ್ತಾರೆ. ಅದ್ರಲ್ಲಿ ದಿನಾಂಕ ಇಲ್ಲ, ಯಾವ ತಿಂಗಳಿಲ್ಲ, ಏನಿಲ್ಲ. ಯಾವ್ದಾದ್ರು ಎಕ್ಸ್ಟ್ರಾಕ್ಟ್ ಅಂತ ಕೊಡ್ತಾರೆ, ಒಂದು ಜೆರಾಕ್ಸ್ ಕಾಪಿ ಕೊಟ್ರು ಅಂತ ಆಯ್ತು. ಜೆರಾಕ್ಸ್ ಕಾಪಿ ಕೊಟ್ರೆ ಕೋರ್ಟ್ಗೆ ಏನ್ ಕ್ಲಾರಿಟಿ ಬೇಕಲ್ಲ. ಇಂಥ ದಿನಾಂಕ ಅಂತ ಅವ್ರು ಏನು ಹೇಳಿದ್ರು, ದೂರಲ್ಲಿ ಹೇಳಿದ್ದಾರೆ ಇಂಥ ದಿನಾಂಕ ಅಂತ, ಇಂಥ ಸಮಯ ಅಂತ ಹೇಳಿದಾಗ ನೀವು ದಿನಾಂಕ ಬಂದಿರೋಂಥದ್ದು, ಸಮಯ ಬಂದಿರೋದು ಎಲ್ಲಿದೆ ನಿಮ್ಮ ಹತ್ರ ದಾಖಲಾತಿ? ಮುಖ್ಯವಾಗಿ ಆಕೆ 1.5 ವರ್ಷಗಳಿಂದ ನನಗೆ 17.5 ವರ್ಷ ವಯಸ್ಸು ಅಂತ ಹೇಳ್ತಾಳಲ್ಲ, ಆಕೆ ಆಧಾರ್ ಕಾರ್ಡ್ ತಗೊಂಡೋದಾಗ ಅದನ್ನ ಅವ್ರು ನೋಡಿದವರು ಅದ್ ಹೆಂಗ್ ರೂಮ್ಗೆ ಅಲೋ ಮಾಡಿದ್ರು? ಆತರ ಆಗಿದ್ರೆ ಅದ್ರ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ಹೋಟೆಲ್ ಅವ್ರಿಗಾಗ್ಬೋದು ಇಲ್ಲ ಆಕೆಗಾಗ್ಬೋದು ಯಾರಿಗೂ ವಿಚಾರಣೆ ಮಾಡೋದೇ ಇಲ್ಲ. ಮತ್ತೆ ಆಕೆ ಹೇಳ್ತಾಳೆ, ನಾನು ಇದನ್ನ ಫೋಟೋಸ್ಗೆಲ್ಲ ತಗೊಂಡೆ. ಒಂದ್ ಕಡೆ ಹೇಳ್ತಾಳೆ ಆಕೆ ದೂರಿನಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಹೇಳಿದ್ದು ಈ ತರ ಕರ್ಕೊಂಡೋಗಿ ನನಗೆ ಇದು ಮಾಡ್ದ ಅಂತ. ನೆಕ್ಸ್ಟ್ ಸೆಕೆಂಡ್ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಸೆಕೆಂಡ್ ಹೇಳಿಕೆ ಕೊಟ್ಲು ಅಂತ, ಆ ಸೆಕೆಂಡ್ ಹೇಳಿಕೆಯಲ್ಲಿ ಆಕೆ ಹೇಳ್ತಾಳೆ ನನಗೆ ಮತ್ತೊಬ್ಬರ ಜ್ಯೂಸ್ ಕೊಡಿಸ್ಬಿಟ್ಟು ನನಗೆ ಅತ್ಯಾಚಾರ ಮಾಡ್ದ ಅಂತ. ಇನ್ನೊಮ್ಮೆ ಹೇಳ್ತಾಳೆ ನಾವು ಮುಂದಿನ ಜೀವನದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಬಾ ಅಂತೇಳಿ ರೂಮ್ ಕರ್ಕೊಂಡು ಹೋದ ಅಂತ. ಆದ್ರೆ ಆಕೆನೆ ಐಒ ಕೊಟ್ಟಿದ್ದಾಳೆ ಒಂದು ಮೊಬೈಲಲ್ಲಿ ಆಕೆನೆ ತನ್ನ ಮೊಬೈಲ್ ತೆಗೆದುಕೊಂಡಂತ ಫೋಟೋಗಳಿದಾವೆ. ಇದು ಯಾವ್ದು ಫೋಟೋ ಎಲ್ಲಿ ತಗೊಂಡಿದ್ರ ಬಗ್ಗೆ ಆಕೆ ಅವರು ಐಒ ಯಾರು ಇನ್ವೆಸ್ಟಿಗೇಷನ್ ಮಾಡಲ್ಲ, ಆ ಫೋಟೋಸ್ ಯಾವ್ದು ಇರಲ್ಲ, ಮತ್ತೆ ದೋಷಾರೋಪಣೆ ಪಟ್ಟಿಯಲ್ಲಿ ಕೊಡೋದೇ ಇಲ್ಲ ಅದನ್ನ. ಆ ಫೋಟೋಸ್ ಯಾವಾಗ ಕೊಡ್ತಾರೆ, ಎಲ್ಲಾ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟು ಚಾರ್ಜ್ ಆಗಿ ಕೇಸ್ ಎಲ್ಲ ಸಾಕ್ಷಿ ವಿಚಾರಣೆ ಆಗೋದ ನಂತರ ಐಒ ಏನ್ ಸಾಕ್ಷಿ ವಿಚಾರಣೆಗೆ ಬರ್ತಾರೆ, ಆ ಟೈಮಲ್ಲಿ ಫೋಟೋಸ್ ಇದಾವೆ ಅಂತ ಕೊಡ್ತಾರೆ. ಮೊಬೈಲ್ ಸೀಸ್ ಮಾಡಲ್ಲ, ಮೊಬೈಲ್ನ FSL ಕಳಿಸಲ್ಲ. ಇದರಲ್ಲಿರುವಂತ ಫೋಟೋಗಳು ಏನ್ ಆಕೆ ತಕ್ಕೊಂಡಿದ್ದಾಳೆ ಅಂತ ಹೇಳ್ತಾರಲ್ಲ ಫೋಟೋಗಳು, ಅವು ಅಸಲಿಯೋ ನಕಲಿ ಅಂತಾನು ಗೊತ್ತಿಲ್ಲ, ಅದ್ ಯಾವ್ದು ವಿಚಾರಣೆ ಮಾಡಲ್ಲ. ಸೊ ಪೊಲೀಸರು ಅದ್ರ ಬಗ್ಗೆ ತಲೆ ಅಲ್ಲ, ಕೆಡಿಸ್ಕೊಳ್ಳಲ್ಲ. ಈವನ್ ಈ ಕೇಸಲ್ಲಿ ಏನು ಮಾಡಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಯಾವ ತರ ಮಾಡಿ ಅವ್ರಿಗೆ ಗೊತ್ತಿಲ್ಲ. ಅವ್ರ ಇದರಲ್ಲಿ ಪ್ರತಿಯೊಂದು ಒಂದು ಪಾಯಿಂಟ್ ಇನ್ವೆಸ್ಟಿಗೇಷನ್ ಲೂಪಲ್ಸ್ ಬಿಟ್ಟಿದ್ದಾರೆ. ಈ ಕೇಸನ್ನ ನಾವು ಅದನ್ನ ಬಿಡುಗಡೆ ಮಾಡ್ಕೊಳ್ಳಕ್ಕೆ, ನಮಗೆ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಅದು ಒನ್ ಆಫ್ ದಿ ಪಾರ್ಟ್.